ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕರಿಕೆ ಸೊಪ್ಪಿನ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ದೀನಿ. ಇದರ ವಿಶೇಷತೆ ಬಂದ್ಬಿಟ್ಟು ಅಗಾಧ ಅಂತಲೇ ಹೇಳ್ಬೋದು. ನಮ್ಮ ಹಳ್ಳಿಯ ಸೈಡು ಕಪ್ಪು ನೆಲದಲ್ಲಿ ಸಿಗುವಂತಹ ಈ ಅಕ್ಕರಿಕೆ ಸೊಪ್ಪು ತುಂಬ ವಿಶೇಷ ಗುಣಗಳನ್ನು ಹೊಂದಿದೆ. ಯಾರೆಲ್ಲ ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರಲ್ಲ ಅವ್ರಿಗೆ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಮ್ಮ ಹಳ್ಳಿಯ ಸೈಡು ಸಿಗುವಂತಹ ಈ ಒಂದು ಅಕ್ಕರಿಕೆ ಸೊಪ್ಪಿನ ವಿಶೇಷ ಗುಣಗಳು ಎರಡ ಸಾಕಷ್ಟಿದೆ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಬಂದ್ಬಿಟ್ಟು ರಕ್ತಹೀನತೆಯ ಕೊರತೆಯಿಂದ ಯಾರೆಲ್ಲ ಬಳಲ್ತಾ ಇರ್ತಾರಲ್ವ, ಇತ್ತೀಚಿನ ದಿನಗಳಲ್ಲಿ ಆಹಾರಗಳಲ್ಲಿ ನ್ಯೂಟ್ರಿಷನ್ ಕೊರತೆ ತುಂಬಾ ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ಆಧುನಿಕ ಶೈಲಿ ಜೀವನ ಅಂದರೆ ಆಧುನಿಕ ಯುಗದಲ್ಲಿ ನಾವು ಅನುಸರಿಸುವಂತಹ ಎಲ್ಲ ಜೀವನ ಪದ್ಧತಿಗಳು ಕೂಡ ಅದಕ್ಕೆ ಮೂಲ ಕಾರಣ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಕೂಡ ಈ ಒಂದು ರಕ್ತಹೀನತೆ ಕೊರತೆ ಕಂಡು ಬರ್ತಾ ಇದೆ. ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಿ ನಾವು ಎಷ್ಟೇ ಕೇರ್ ಮಾಡಿದರೂ ಕೂಡ ಅವರಿಗೆ ಬೇಕಾಗುವಂತಹ ಬೆಳವಣಿಗೆಗೆ ಬೇಕಾಗುವಂತಹ ನ್ಯೂಟ್ರಿಷನ್ ಫುಡ್ಗಳು ಅವ್ರಿಗೆ ರೀಚ್ ಆಗೋದಿಲ್ಲ ಅವ್ರ ಬಾಡಿಗೆ. ಸೊ ಎಷ್ಟೇ ಕೇರ್ ವಹಿಸ್ತಾ ಇರ್ತೀವಿ, ಅದಕ್ಕೆ ಕಾರಣ ಬಂದ್ಬಿಟ್ಟು ಈಗಿನ ಎಲ್ಲ ಆಹಾರ ಧಾನ್ಯಗಳಲ್ಲಿರ್ಬೋದು, ತರಕಾರಿ, ಹಣ್ಣು ಹಂಪಲಲ್ಲಿ ಎಲ್ಲ ರಾಸಾಯನಿಕ ವಸ್ತುಗಳೇ ಸೇರ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ನಾವು ಈಸಿಯಾಗಿ ಫುಡ್ಗಳು ಬೇಕು ಅಂತ ಹೇಳ್ಬಿಡ್ತೀವಿ, ಹೆಚ್ಚು ಇಳುವರಿ ಬೇಕು ಅಂತ ಹೇಳಿ ಏನು ಮಾಡ್ತಾ ಇರ್ತಾರೆ, ಎಲ್ಲ ರಾಸಾಯನಿಕ ಗೊಬ್ಬರ ಇರ್ಬೋದು, ಔಷಧಿಗಳಿಂದನೇ ಅವನ್ನ ನಾವು ಬೆಳೆಯೋದನ್ನು ನೋಡ್ತಾ ಇದ್ದೀವಿ. ಈ ಎಲ್ಲ ಕಾರಣಗಳಿಂದ ಮನುಷ್ಯನಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಫುಡ್ಡು ಸಿಗ್ತಾ ಇಲ್ಲ. ಸೊ ಇದಕ್ಕೆ ನಾವು ಬೆಸ್ಟ್ ಸೊಲ್ಯೂಷನ್ ಅಂದರೆ ನಾವು ಆದಷ್ಟು ಸಾವಯವ ಗೊಬ್ಬರವನ್ನು ಬಳಸಿಬಿಟ್ಟು ಬೆಳೆಯುವಂಥ ಆಹಾರ ಧಾನ್ಯಗಳು, ತರಕಾರಿಗಳನ್ನು ಬಳಸೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಈ ಮೊದಲು ಕೂಡ ಹೇಳಿದ್ದೀನಿ, ಮತ್ತೊಂದು ಸಾರಿ ಹೇಳಿಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇರೋದು ಅಕ್ಕರಿಕೆ ಸೊಪ್ಪು. ಇದು ಕಪ್ಪು ನೆಲದಲ್ಲಿ ಯಥೇಚ್ಛವಾಗಿ ಬೆಳೆಯುವಂತಹ, ಅಂದರೆ ಇದನ್ನು ಹೊಲದಲ್ಲಿ ಬೆಳೆಯೋದಿಲ್ಲ ಮಾರೋದಕ್ಕೆ ಅಂತ ಹೇಳಿ, ಬೆಳೆಗಳ ಮಧ್ಯೆ ಕಳೆಯ ರೂಪದಲ್ಲಿ ಸಿಗುವಂತಹ ಸೊಪ್ಪು ಇದು ಅಕ್ಕರಿಕೆ ಸೊಪ್ಪು ಅಂತ ನಾವು ಆಡು ಭಾಷೆಯಲ್ಲಿ ಕರಿತೀವಿ. ಇದನ್ನು ನಮ್ಮ ಸೈಡೆಲ್ಲ ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತೀವಿ. ಯಾವ ರೀತಿ ಅಂದರೆ, ಹೊಲಗಳಲ್ಲೆಲ್ಲ ನಮ್ಮ ಪೇರೆಂಟ್ಸ್ಗಳು ಕೆಲಸಕ್ಕೆ ಹೋದಾಗ ಊಟ ಎಲ್ಲ ಅಲ್ಲೇ ಮಾಡ್ತಾಯಿದ್ರಲ್ವ. ಸೊ ಆ ಟೈಮಲ್ಲಿ ಏನು ಮಾಡ್ತಾಯಿದ್ರು, ನೆಲದಲ್ಲಿ ಸಿಗುವಂತಹ ಈ ಅಕ್ಕರಿಕೆ ಸೊಪ್ಪು ಹರಡ್ಕೊಂಡಿರುತ್ತೆ ನೆಲದಲ್ಲಿ, ಕಪ್ಪು ನೆಲದಲ್ಲಿ. ಹಾಗೆಯೇ ಡೈರೆಕ್ಟಾಗಿ ಕಿತ್ಕೊಂಡು ಬಂದುಬಿಟ್ಟು ಚೆನ್ನಾಗಿ ನೀರಲ್ಲಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೊಟ್ಟಿ ಅಥವಾ ಚಪಾತಿ ಜೊತೆಗೆ ನಂಚ್ಕೊಂಡು ತಿಂತಾಯಿದ್ರು. ಇದನ್ನು ನಮ್ಮ ಅಪ್ಪಾಜಿ ಜಾಸ್ತಿ ಮಾಡೋದನ್ನು ನಾನು ನೋಡಿದ್ದೆ. ನಮ್ಮ ಅತ್ತೆ, ನಮ್ಮ ಅಪ್ಪಾಜಿ, ಚಿಕ್ಕಪ್ಪ ಎಲ್ಲರೂ ಕೂಡ ಬಳಸ್ತಾಯಿದ್ರು. ನಾನು ಊರಿಗೆ ಹೋದಾಗ ನಮ್ಮ ಅಪ್ಪಾಜಿ ತೊಗೊಂಬಂದಿದ್ರು ಈ ಸೊಪ್ಪನ್ನ. ಯಾವಾಗಲೂ ಸಿಗಲ್ಲ, ಇದು ಸಿಕ್ಕಾಗಲೇ ತಿನ್ನಬೇಕು, ತೊಗೊಳ್ಳಿ ಅಂತ ಕೊಟ್ಟರು. ನನಗೆ ಅವಾಗ ತುಂಬ ಇಷ್ಟ ಆಯಿತು. ಸುಮಾರು ದಿನಗಳೇ ಆಗಿಬಿಟ್ಟಿತ್ತು ಈ ಸೊಪ್ಪನ್ನು ನೋಡಿ. ಇನ್ನು ಇದರ ಬಳಕೆ ಹೇಗೆ ಮಾಡೋದು ಅಂದರೆ ಸಿಂಪಲ್ ಇದೆ. ಬೇರಿನಿಂದ ಈ ಎಲೆಗಳನ್ನೆಲ್ಲ ಬಿಡಿಸ್ಕೋಬೇಕು. ಅದು ನೆಲದಲ್ಲಿ ಸ್ಪ್ರೆಡ್ ಆಗಿರುತ್ತೆ, ಅಂದರೆ ಹರಳ್ಕೊಂಡಿರುತ್ತೆ. ಬಳ್ಳಿ ರೂಪದಲ್ಲಿ ಬೆಳೆಯೋದಿಲ್ಲ ಅಥವಾ ಗಿಡದ ರೂಪದಲ್ಲೂ ಕೂಡ ಬೆಳೆಯೋದಿಲ್ಲ. ಎಲೆಗಳನ್ನೆಲ್ಲ ಬಿಡಿಸ್ಕೊಂಡಾದ ನಂತರ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಷ್ಟೇ. ಸೊ ಕೆಲವರು ಇದನ್ನು ಹಾಗೆ ಡೈರೆಕ್ಟಾಗಿ ಕೂಡ ಬಳಸ್ತಾರೆ, ತಿಂತಾರೆ ಡೈರೆಕ್ಟ್ ನಂಚಿಕೆ ಅಂತ ಹೇಳಿ. ನಾವೇನು ಮಾಡಿದ್ವಿ, ಮಕ್ಕಳು ತಿನ್ನಲ್ಲ ಅಂತ ಹೇಳಿ ಒಗ್ಗರಣೆ ಮಾಡ್ಕೊಂಡಿದ್ವಿ. ಮಾಮೂಲಿ ಒಗ್ಗರಣೆ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕರಿಬೇವು ಇಷ್ಟೇ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು, ಅದನ್ನು ಒಗ್ಗರಣೆ ತಣ್ಣಗಾದ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಈ ಸೊಪ್ಪು ಮತ್ತು ಕೊಬ್ಬರಿ, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನಿಮಗೆ ಈ ರೀತಿ ಟೇಸ್ಟ್ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಇಲ್ಲ ನಮಗೆ ಬೇಡ, ನಾವು ಒಗ್ಗರಣೆ ಏನೂ ಕೊಟ್ಕೊಳ್ದೆ, ಅಂದರೆ ಕೆಲವರು ಡಯಟ್ ಪರ್ಪಸ್ಸು ಸಲಾಡ್ ರೂಪದಲ್ಲಿ ಬಳಸ್ತಾರಲ್ವ. ಸೊ ಅಂಥವರು ಲೀಫ್ನಷ್ಟೇ, ಈ ಎಲೆಗಳನ್ನಷ್ಟೇ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಸಾಲ್ಟನ್ನು ಹಾಕ್ಕೊಂಡು ಕೂಡ ಬಳಸ್ಕೋಬೋದು. ಇದು ರೊಟ್ಟಿ ಚಪಾತಿಗೆ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮಗೆ ಅಪ್ಪಾಜಿ ನಾವು ಕನಸಿವಿದ್ದಾಗ, ಅಂದರೆ ಮಕ್ಕಳನ್ನು ನಾವು ಲಾಲನೆ ಪಾಲನೆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು, ಆಫ್ಟರ್ ಡೆಲಿವರಿ ಆಗಿರ್ಬೋದು, ಕನಸಿವಿದ್ದಾಗಿರ್ಬೋದು, ಈ ಸೊಪ್ಪನ್ನು ತಂದು ಕೊಡ್ತಾಯಿದ್ರು ಮನೆಗೆ. ಇದರಿಂದ ಏನಾಗ್ತಾಯಿತ್ತು, ರಕ್ತಹೀನತೆಯಿಂದ ಯಾರಾದರೂ ಬಳಲ್ತಾ ಇದ್ದರೆ, ನಿಶಕ್ತಿಗಿರ್ಬೋದು, ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಇದು ಗುಡ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಾನು ಅದನ್ನು ಕೂಡ ಗಮನಿಸ್ಕೊಂಡಿದ್ದೀನಿ. ಕನಸಿವಿದ್ದಾಗ, ಮಕ್ಕಳನ್ನು ಪ್ರೆಗ್ನೆಂಟ್ ಇದ್ದಾಗ ನಮಗೆ ಯೂಶ್ವಲಿ ಹೆಣ್ಮಕ್ಳಿಗೆ ರಕ್ತದ ಕೊರತೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಆ ಟೈಮಲ್ಲಿ ಡಾಕ್ಟರ್ ಏನು ಮಾಡ್ತಾರೆ, ಟ್ಯಾಬ್ಲೆಟ್ ಸಜೆಷನ್ ಮಾಡ್ತಾರೆ. ವೈದ್ಯರ ಸಲಹೆ ಮೇರೆಗೆ ನಾವುಗಳು ಸಹ ಟ್ಯಾಬ್ಲೆಟ್ಗಳನ್ನೇ ಜಾಸ್ತಿ ತೊಗೊತಾ ಇರ್ತೀವಿ. ಆದರೂ ಮನೇಲಿ ಹೇಳ್ತಾ ಇರ್ತಾರೆ ಹಿರಿಯವರು, ಜಾಸ್ತಿ ಟ್ಯಾಬ್ಲೆಟ್ ತೊಗೋಬಾರ್ದು, ಊಟ ಚೆನ್ನಾಗಿ ಮಾಡಬೇಕು ಅಂತ ಹೇಳೋದನ್ನ ನಾವು ಸರ್ವೇ ಸಾಮಾನ್ಯವಾಗಿ ಗಮನಿಸಿರ್ತೀವಿ. ಅವಾಗ ಏನು ಮಾಡ್ತೀವಿ, ಡಾಕ್ಟರ್ ಸಲಹೆ ಮತ್ತು ಹಿರಿಯರ ಒಂದು ಸಲಹೆ ಮೇರೆಗೆ ಕೆಲವೊಂದು ಫ್ರೂಟ್ಸ್ಗಳನ್ನ ಕೂಡ ಚೆನ್ನಾಗಿ ತಿಂತಾ ಇರ್ತೀವಿ. ಅದ್ರ ಜೊತೆಗೆ ಸೊಪ್ಪು ತರಕಾರಿಗಳನ್ನ ಕೂಡ ಬಳಸ್ತಾ ಇರ್ತೀವಿ. ನನಗೆ ಆ ಟೈಮಲ್ಲಿ ನಮ್ಮ ಅಪ್ಪಾಜಿ ಜಾಸ್ತಿ ಈ ಸೊಪ್ಪನ್ನು ತಂದು ಕೊಡ್ತಾಯಿದ್ರು. ಇದರಿಂದ ಹಿಮೋಗ್ಲೋಬಿನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಯಾರಿಗೇ ಆಗಿರ್ಬೋದು, ಅಂದರೆ ನಮ್ಮ ಅಪ್ಪಾಜಿ ಚೆನ್ನಾಗಿ ಬಳಸ್ತಾ ಇದ್ರು ಈ ಸೊಪ್ಪನ್ನು, ಮನೇಲಿ ಎಲ್ರಿಗೂ ಕೂಡ ತಂದು ಕೊಡ್ತಾಯಿದ್ರು. ಹಾಗಾಗಿ ನನಗೆ ಈ ಸೊಪ್ಪಿನ ಮಾಹಿತಿ ಹೇಳಬೇಕು ಅನ್ನೋದು ತುಂಬ ಇಷ್ಟ ಇತ್ತು. ಸಿಗ್ತಾ ಇರಲಿಲ್ಲ, ಅಂದರೆ ಊರಿಗೆ ಹೋದಾಗ ಕೆಲವು ಸೀಸನಲ್ಲಿ ಮಾತ್ರ ಸಿಗ್ತಾ ಇತ್ತು. ರೀಸೆಂಟ್ಲಿ ಊರಿಗೆ ಹೋದಾಗ ಈ ಸೊಪ್ಪು ಸಿಕ್ಕಿತ್ತು ಅಂತ ಹೇಳಿ ಅಪ್ಪಾಜಿ ತೊಗೊಂಬಂದು ಕೊಟ್ಟರು.
ಸೊ ಇದನ್ನು ಊಟಕ್ಕೆ ಕೂಡ ಬಳಸ್ಕೊಂಡ್ವಿ. ಆಮೇಲೆ ನನ್ನ ಮಕ್ಕಳಿಗೆ ಈ ಸೊಪ್ಪನ್ನು ನೋಡೇ ಇರಲಿಲ್ಲ ಅವರು. ಸೊ ಅವರಿಗೆ ಇದ್ರ ಪರಿಚಯ ಮಾಡಿಕೊಟ್ಟೆ ನಾನು. ಇವಾಗಿನ ಮಕ್ಕಳು ಸರ್ವೇ ಸಾಮಾನ್ಯವಾಗಿ ಎಷ್ಟೊಂದು ತರಕಾರಿ ಸೊಪ್ಪುಗಳ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ನಾವು ಏನು ಮಾಡಬೇಕಾಗುತ್ತೆ, ಒಂದೊಂದು ಸಾರಿ ಅದನ್ನು ಮಕ್ಕಳಿಗೆ ತೋರಿಸಿ ಹೇಳೋದ್ರಿಂದ ಪಾಪ ಅವರಿಗೆ ಅದ್ರ ಬಗ್ಗೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಗೊತ್ತಾಗುತ್ತೆ. ಕೆಲವು ಸರಿ ಏನಾಗುತ್ತೆ, ಗೊತ್ತಾಗೋದ್ರಿಂದ ಕೆಲವು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವು ಇದನ್ನು ತಿನ್ನೋದ್ರಿಂದ ನಮಗೆ ಇದು ಹೆಲ್ತಿಗೆ ಒಳ್ಳೇದಿದೆ ಅನ್ನೋದು ಕೆಲವು ಮಕ್ಕಳ ಮನಸ್ಸಿಗೆ ಬೇಗ ಹೋಗುತ್ತೆ. ಅದು ಕೂಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅಕ್ಕರೆಗೆ ಸೊಪ್ಪು ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಡಯೆಟ್ ಮಾಡೋದಕ್ಕೆ ಇಷ್ಟಪಡ್ತಾರಲ್ವ. ಸೊ ಸಲಾಡ್ಗಳ ರೂಪದಲ್ಲಿ ಈ ಒಂದು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ RBC ಕಂಟೆಂಟ್ ಅವರಿಗೆ ಯಾವತ್ತೂ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತಲೇ ಹೇಳ್ತಾರೆ. ಸೊ ನಾವು ಕೆಲವೊಂದು ಡಯೆಟ್ ಪ್ಲ್ಯಾನಲ್ಲಿ ಏನು ಮಾಡ್ತೀವಿ, ಕೆಲವರು ತಗೊಳ್ಳೋ ರೀತಿಯಲ್ಲಿ ನ್ಯೂಟ್ರಿಷನ್ ಕೊರತೆ ಕೆಲವು ಸರಿ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೈಜವಾಗಿ ಸಿಗುವಂತಹ ನ್ಯಾಚುರಲಾಗಿ ಸಿಗುವಂತಹ ವಸ್ತುಗಳನ್ನು, ತರಕಾರಿ ಮತ್ತು ಸೊಪ್ಪುಗಳನ್ನು ಬಳಸೋದ್ರಿಂದ ಆ ಒಂದು ಬ್ಯಾಲೆನ್ಸ್ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇದು ನಮ್ಮ ಸೈಡು ಸಿಗುವಂತಹ ಕಪ್ಪು ನೆಲದಲ್ಲಿ ಬೆಳೆಯುವಂತಹ, ಅಂದರೆ ನ್ಯಾಚುರಲ್ ಆಗಿ ಕಳೆ ರೂಪದಲ್ಲಿ ಸಿಗುವ ಈ ಅಕ್ಕರಿಕೆ ಸೊಪ್ಪಿನ ಒಂದು ಸಿಂಪಲ್ ಮಾಹಿತಿ. ಸೊ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ, ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.